ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಪ್ರಮುಖ ಸುದ್ದಿ ಏನು ಅಂತಂದರೆ, ರಾಹುಲ್ ಗಾಂಧಿ ಅವರು ಜೂನ್ 8ನೇ ತಾರೀಕು ಮಾತನಾಡಿದಂಥ ಭಾಷಣ ಎರಡನೆಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರೆ ಕೊಟ್ಟ ಹಾಗೆ ಕಾಣಿಸ್ತದೆ. ಮತ್ತು 2019ರಿಂದ ನಮ್ಮ ಚಾನಲ್ ಮತ್ತು ನಾವೆಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನೀವು ಚುನಾವಣೆ ನಿಮ್ಮಿಂದ ಕಿತ್ಕೊಳ್ಳಾಗಿದೆ. ಸೊ ಯಾವುದೇ ಚುನಾವಣೆ ಈಗ ವರ್ಕ್ ಆಗಲ್ಲ. ಸೊ ಇಲ್ಲಿ ಯಾಕಂದರೆ ಇಡೀ ಸಿಸ್ಟಮ್ನ ಕಿತ್ಕೊಳ್ಳಾಗಿದೆ. ಸೊ ಈ ಕಿತ್ಕೊಂಡಿರ್ತಕ್ಕಂಥ ಸಿಸ್ಟಮ್ನ ಇಟ್ಕೊಂಡು ನೀವು ಯಾವುದೇ ಒಂದು ಚುನಾವಣೆಯನ್ನು ನಡೆಸೋದಕ್ಕೆ ಅಸಾಧ್ಯ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಾವು ಸಾಕಷ್ಟು ಬಾರಿ ಟ್ವೀಟ್ ಮಾಡಿದ್ದು ಮತ್ತು ಅವ್ರಿಗೆ ಒಂದು ರೀತಿ ಸಲಹೆ ಅಂತಲೇ ಇದನ್ನ ಪರಿಗಣಿಸಿ ಅಂತ ಕೂಡ ಹೇಳ್ತಾ ಇದ್ದರು. ಸೊ ಇದೆಲ್ಲದರ ನಡುವೆ ಈ ಪರಿಗಣಿಸಿ ಅನ್ನೋ ನಡುವೆನೆ ನಾವು ಮುಖ್ಯವಾಗಿ ನಮ್ಗೆ ಗಮನಿಸ್ತಕ್ಕಂಥದ್ದು ಏನು ಜೂನ್ 8ನೇ ತಾರೀಕು ಅವ್ರು ಮಾತನಾಡಿದಂತಹ ಮಾತುಗಳು, ರಾಹುಲ್ ಗಾಂಧಿ ಅವರ ಮಾತುಗಳು ಬಹಳ ಸ್ಪಷ್ಟವಾಗಿದ್ದಂತಹ ಮಾತುಗಳು ಏನು ಇಂಡಿಯಾ ಒಕ್ಕೂಟದ ತಮ್ಮ ನಾಯಕರಿಗೆ ಕೊಡ್ತಂತೆ, ನೀವು ಎಚ್ಚೆತ್ಕೋಬೇಕು. ಈ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ, ನಾವು ಒಗ್ಗಟ್ಟಾಗಿಲ್ಲ ಅಂತಂದ್ರೆ ಮತ್ತು ಪ್ರತಿಭಟನೆ, ಈಗ ಎಲೆಕ್ಷನ್ ನಡೆಯಲ್ಲ, ಈಗ ಎಲೆಕ್ಷನ್ ಇಲ್ಲ ಕ್ಯಾಪ್ಚರ್ ಮಾಡಲಾಗಿದೆ. ಸೊ ಎಲೆಕ್ಷನ್ ನಡೆಯೋ ಬದಲು ಈಗ ನಾವು ರೆಸಿಸ್ಟೆನ್ಸ್ ಅಂದ್ರೆ ಪ್ರತಿಭಟನೆ. ಸೊ ಮಹಾತ್ಮ ಗಾಂಧಿ ಏನು ಒಂದು ಫೈನಲ್ ಕಾಲ್ ಅಂತ ಕೊಟ್ಟರು, ಸೊ ಅಂತಿಮ ಕರೆ ಅಂತ ಕೊಟ್ಟರು. ಅಂದ್ರೆ ನಾವು ಈಗ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಷ್ಟೇ ಮುಖ್ಯ, ಫೈನಲ್ ಕಾಲ್. ಸೊ ಈ ಫೈನಲ್ ಕಾಲ್ ಆ ರೀತಿ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಿದ್ದಾರೆ. ಸೊ ಮಾಡು ಇಲ್ಲವೇ ಬಡಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ತರಬೇಕು. ಸೊ ಆಗ ಮಾತ್ರ ಸರ್ಕಾರವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ರೆಸಿಸ್ಟೆನ್ಸ್ ಮೋಡ್ಗೆ ಇಡೀ ದೇಶವನ್ನು ಕರ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿಯ ಮಾತುಗಳಲ್ಲೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಸೊ ಮಹಾತ್ಮ ಗಾಂಧಿಯ ಅಸಹಕಾರ, ಸತ್ಯ ಮತ್ತು ರೆಸಿಸ್ಟೆನ್ಸ್, ಪ್ರತಿಭಟನೆ. ಸೊ ಇದು ಮಹಾತ್ಮ ಗಾಂಧಿಯ ತತ್ವ. ಸೊ ಅದನ್ನ ಯಾಕೆ ಮಾಡಬೇಕು ಅಂತಂದ್ರೆ, ಯಾಕೆ ಈ ತತ್ವವನ್ನು ಪಾಲಿಸಬೇಕು ಅಂತಂದ್ರೆ, ಎಲೆಕ್ಷನ್ ಈಗಾಗಲೇ ನಮ್ಮ ಕೈಯಿಂದ ಕಿತ್ಕೊಳ್ಳಾಗಿದೆ. ಸೊ ಎಲೆಕ್ಷನ್ ವ್ಯವಸ್ಥೆಯನ್ನು ವಿರೋಧಿಸಬೇಕು ಅಂತಂದ್ರೆ ಪ್ರತಿಭಟನೆ, ರೆಸಿಸ್ಟೆನ್ಸ್ ಮಾತ್ರ ಸಾಧ್ಯ. ನಮಗೆ ಗೆಲ್ತೀವಿ, ನಮಗೆ ನಾಯಕತ್ವ ಇದೆ, ನಮ್ಮದು ಅಂಥೇಳಿ ಈಗಾಗಲೇ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಆಗಿದ್ದು ನೋಡ್ಬೋದು. ಈಗ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಅವರಿಗೆ ಕ್ಯಾರೆಟ್ ಕಟ್ಟಿದ್ದಾರೆ, ನಾವು ಯೋಗಿ ಆದಿತ್ಯನಾಥ್ ಸೋಲಿಸ್ಬೇಕು, ನೀವು ನಮ್ಮ ಜೊತೆ ಬನ್ನಿ ಅಂತೇಳಿ. ಸೊ ಅದನ್ನು ನಂಬಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ವಿರುದ್ಧ ಅಖಿಲೇಶ್ ಯಾದವ್. ಸೊ ಅಖಿಲೇಶ್ ಯಾದವ್ ಬೇರೆ ಟೋನಲ್ಲಿ ಮಾತನಾಡ್ತಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಸೊ ಇವು ಯಾವುದು ನಡೆಯೋದಿಲ್ಲ ಅನ್ನೋದು ಅಖಿಲೇಶ್ ಯಾದವ್ಗೆ ಅರ್ಥ ಆಗಬೇಕು. Is about 90% sure that her election was stolen. Uddhav ji is 40% sure that his election was stolen. My brother Tejashwi is 40% sure. Listen, 100% the elections are being stolen. Please remove any doubt from your minds. ಸೊ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಅಂದರೆ, ಸೊ ನೀವು ಯಾವುದೇ ಅನುಮಾನ ಇದ್ರೆ ಅದನ್ನು ತೆಗೆದುಬಿಡಿ, 100% ಅನುಮಾನ ಇದೆ ತೆಗೆದುಬಿಡಿ. ಸೊ ನಾವು ಈ ಎಲೆಕ್ಷನ್ನ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ಸೊ ನಮ್ಮ ಮುಂದೆ ಇಡೀ ವ್ಯವಸ್ಥೆ ಕ್ಯಾಪ್ಚರ್ ಆಗಿದೆ. ಸೊ ಈ ಕುರಿತಂತೆ ರಾಹುಲ್ ಗಾಂಧಿ ಮಾತನಾಡಿದಂತಹ ಭಾಷಣದ ತುಣುಕುಗಳನ್ನು ಹೇಳ್ತಾ ಭಾಷಣ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. Hello everybody. On the 8th of June, the India Alliance and its entire leadership met in Delhi. Here is the speech I gave them. I wanted you to hear it as well. Thank you. We have to get away from a certain idea. I would like to welcome all of you here today. Thank you for coming. Many years ago, I got into an argument with a very good friend of mine. I told him, what you're doing is completely unfair. And his answer to me was, the world is unfair. Get used to it. It is not my place to answer any of the things that were said here today about the Congress party. It is my place to, like in the Shaiva tradition, swallow everything. ಸೊ ಈ ಐಡಿಯಾವನ್ನು ಇಟ್ಕೊಂಡು ಅಂದರೆ ನಾವು ನೀಲಕಂಠರಾಗಿ, ಅಂದರೆ ಎಲ್ಲ ಕಷ್ಟಗಳನ್ನು ನುಂಗಿ ನಾವು ಈ ಎಲೆಕ್ಷನ್ ನಡೆಸಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ. ಸೊ ಈ ಎಲೆಕ್ಷನ್ ನಡೆಸಬೇಕು ಅಂತಂದರೆ, ಸೊ ಅವ್ರು ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಒಗ್ಗಟ್ಟು ಬರಬೇಕು ಅಂತೇಳಿ. ಸೊ ಒಗ್ಗಟ್ಟು ಬರಬೇಕು ಅಂತಂದರೆ ರೆಸಿಸ್ಟೆನ್ಸ್ ಮೂವ್ಮೆಂಟನ್ನ ತರಬೇಕು. ರೆಸಿಸ್ಟೆನ್ಸ್ ಮೂವ್ಮೆಂಟನ್ನ ತರದೇ ಇದ್ದರೆ ಸೊ ನಾವು ಯಾರು ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ರೆಸಿಸ್ಟೆನ್ಸ್ ಮೂವ್ಮೆಂಟ್ ಅಂದರೆ ಏನು ಹೇಳ್ತಾರೆ ಅವ್ರು? Resistance movement when modern India did not exist. Unlike all other parties, it was not built using the infrastructure and the protection of the Indian state.
The Congress Party is a resistance movement protecting the idea that all Indians are equal. We are fundamentally opposed to the vision of the RSS. We will die in the Congress Party before we stand with or compromise with the BJP or the RSS. RSS ಐಡಿಯಾಲಜಿಯನ್ನ ವಿರೋಧಿಸೋದು ಈಗ ಬಹಳ ಮುಖ್ಯವಾದಂತಹ ಭಾಗ ಅಂತ ಹೇಳ್ತಾರೆ ರಾಹುಲ್ ಗಾಂಧಿಯವರು. ಮತ್ತು ಅಫೆಕ್ಷನ್ ಮತ್ತು ದೇ ಆರ್ ಪ್ರಿಪೇರ್ಡ್ ಟು ಅಬ್ಸರ್ವ್ ಎನಿ ಕ್ರಿಟಿಸಿಸಮ್. ಸೊ ನಾವು ವಿಷಕಂಠರಾಗಬೇಕು ಅಂತ ಹೇಳಿದ್ರೆ ಆಗ್ಲೇ ನಿಮ್ಗೆ ಹೇಳಿದ್ದೀನಿ ಅದನ್ನ, ವಿಷಕಂಠರಾಗಬೇಕು ಅಂತ ಹೇಳಿ. ಇನ್ನು ಪೊಲಿಟಿಕಲ್ ಲ್ಯಾಂಗ್ವೇಜ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿದೆ, ಈಗ ಇನ್ನೂ ಚೇಂಜ್ ಆಗುತ್ತೆ. ಏನು ಬಹಳ ಪ್ರಮುಖವಾಗಿ ಏನು ಚೇಂಜ್ ಆಗುತ್ತೆ ಅಂತಂದ್ರೆ ಲ್ಯಾಂಡ್ಸ್ಕೇಪ್, ಈಗ ಡಿಲಿಮಿಟೇಷನ್ ಶುರು ಆಗುತ್ತೆ. ಡಿಲಿಮಿಟೇಷನ್ ಶುರು ಆದಾಗ ಅಲ್ಲಿ SP, TMC, RJD ಮತ್ತು ಈ ಕಡೆ ಬಂದ್ರೆ DMK, ಈ ರೀತಿ ನಾವು ಗೆದ್ಬಿಡ್ತೀವಿ, ನಾವು ಇಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಮನ್ನೆಲ್ಲವನ್ನು ಹೊಡೆದಾಕ್ತಕ್ಕಂಥ ಕೆಲಸವನ್ನ ಅಮಿತ್ ಶಾ ಮಾಡ್ತಾರೆ. ಸೊ ಅಮಿತ್ ಶಾ ಹೇಗ್ ಮಾಡ್ತಾರೆ ಅಂದ್ರೆ ಡಿಲಿಮಿಟೇಷನ್. ಸೊ ಹಂಗಾಗಿ ಏನು ಎವ್ರಿಥಿಂಗ್ ಈಸ್ ಕ್ಯಾಪ್ಚರ್ಡ್. ಯಾವುದು ED, ECI, ಸುಪ್ರೀಂ ಕೋರ್ಟ್ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಅನ್ನು ನೇರವಾಗಿ ಹೇಳೋದಾದ್ರು ನ್ಯಾಯಾಂಗ ಅಂತ ಹೇಳ್ತಾರೆ. ಸೊ ಜುಡಿಷರಿ ಬ್ಯೂರೋಕ್ರಸಿ, ಇನ್ಕ್ಲೂಡಿಂಗ್ ಜುಡಿಷರಿ ಬ್ಯೂರೋಕ್ರಸಿ ಅಂಡ್ ಎಲೆಕ್ಷನ್ ಕಮಿಷನ್, ಎವ್ರಿಥಿಂಗ್ ಕ್ಯಾಪ್ಚರ್. ಸೊ ಈ ಕ್ಯಾಪ್ಚರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೇಗೆ ಚುನಾವಣೆಯನ್ನ ಗೆಲ್ಲಕ್ ಸಾಧ್ಯ? ಸೊ ಇದನ್ನ ಗೆಲ್ತೀವಿ ಅನ್ನೋದೆಲ್ಲ ಒಂದು ಕನ್ಸಿಟ್ಕೋಬೇಡಿ, ಬೇರೆ ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳೋ. The confusion is that you, the SP, the TMC, the RJD believe that the political instruments you have used so far will still work. These only worked when the Indian state provided a fair field for them to operate in. That field does not exist anymore. The BJP controls the institutions of the state. The BJP controls the legal system. The BJP controls the bureaucracy. It controls the intelligence agencies. The BJP even controls the election commission. I have many friends in the TMC. They were convinced that TMC ಹೇಳ್ತಾರೆ ನಾವು ಇದು ಬಹಳ ಮುಖ್ಯ. TMC ಅವರು ಗೆದ್ದೇ ಗೆಲ್ತೀವಿ ಇದ್ರು, ಇಲ್ಲ ನೀವು ಗೆಲ್ಲಕ್ ಆಗಲ್ಲ ಅಂತ ಹೇಳಿದ್ದೆ ಅವರು. ಕೊನೆಗೆ ಏನಾಯ್ತು ನೋಡಿ. they were sweeping the election in Bengal. I kept telling them, you're in dreamland. I have seen what happens. I have seen it in Gujarat. I have seen it in Madhya Pradesh. I have seen it in Chhattisgarh. I have seen it in Haryana and in Maharashtra. And yet, many of you are still not convinced. ಸೊ ಇಷ್ಟೆಲ್ಲ ಆದ್ರೂ ನಂಗೆ ಇನ್ನೂ ಕನ್ವಿನ್ಸ್ ಆಗ್ತಾ ಇಲ್ಲ. ಏನು ಅಂತಂದ್ರೆ ನಾವು ಎಲೆಕ್ಷನ್ ಗೆಲ್ತೀವಿ ಅಂತ ನೀವು ಅನ್ಕೋತಾ ಇದ್ದೀರಾ. ಸೊ ಇಲ್ಲಿ ರೂಮಲ್ಲಿ ಇರ್ತಕ್ಕಂಥವ್ರಿಗೆ ಯಾರ್ಯಾರಿಗೆ, ಮಮತಾ ಬ್ಯಾನರ್ಜಿಗೆ, ಅಖಿಲೇಶ್ ಯಾದವ್ಗೆ, ತೇಜಸ್ವಿ ಯಾದವ್ಗೆ, ಸೊ ಅವ್ರಿಗೆ ಹೇಗೆ ಈ ಚುನಾವಣೆ ನೋಡ್ತಾರೆ ಅಂತಂದ್ರೆ ನಿಮ್ಗೆ ನೀವು ಇನ್ನೂ ಗೆಲ್ತೀರಿ ಅಂತ ಅನ್ಕೊಂಡ್ರೆ ಹೇಗೆ ಸಾಧ್ಯ ಗೆಲ್ಲೋದಕ್ಕೆ? ರಾಹುಲ್ ಗಾಂಧಿ ಪ್ರಶ್ನೆ. The Congress Party is a party of resistance. It does not require the neutrality of the Indian state to operate and survive. In fact, the more the institutions of the Indian state are throttled, the more they are captured, the more aggressively the Congress Party will fight to defend the Constitution of India. All of us share the ideals of the Congress Party. What are those ideals? Satya, Ahimsa, and compassion, Karuna. What is the main issue over here? I have no interest in fighting you. I would have to be a madman to suddenly get up and say, I'm going to fight you. Because you are our allies. You are our friends. You are the people we love. Please understand, we won the last election in 2024. We did not lose the 2024 election. You asked why Nitish Ji left. It was not because of me. It was not because of the Congress Party. And I will tell you that in the near future, even those few instruments that used to work will stop working because the BJP and the RSS are tightening their grip on the Indian state. The Congress ಇಂಡಿಯನ್ ಸ್ಟೇಟ್ ಮೇಲೆ ಬಿಜೆಪಿ ಮತ್ತು RSS ನ ಹಿಡಿತ ಬಿಗಿ ಆಗ್ತಾ ಇದೆ. ಸೊ ಈ ಬಿಗಿ ಆಗ್ತಾ ಇರ್ತಕ್ಕಂಥದ್ದು, ಸೊ ನಿಮಗೆ ಯಾವುದೇ ಕಾರಣಕ್ಕೂ ಅದನ್ನ ವಾಪಸ್ ನೀವು ತಗೊಳಕ್ ಸಾಧ್ಯವಿಲ್ಲ. ಸೊ ಇದಕ್ಕೆ ಪರಿಹಾರ ಇರ್ತಕ್ಕಂಥದ್ದು ಏನಂತಂದ್ರೆ ರೆಸಿಸ್ಟೆನ್ಸ್, ಸ್ಟ್ರಾಟಜಿ ಆಫ್ ರೆಸಿಸ್ಟೆನ್ಸ್. ಸೊ ಇದಕ್ಕೆ ಹಿಂದೆ ಮಹಾತ್ಮ ಗಾಂಧಿ ಅವರು ಏನು ಕರೆ ಕೊಟ್ಟಿದ್ರು, ಸೊ ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಎಂಫಸೈಸ್ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ. ಸೊ ಈ ಒಂದು ಒತ್ತಡ ಅಂದ್ರೆ ಒತ್ತಡವನ್ನ ಹೇಗೆ ನಿವಾರಿಸಬೇಕು ಮತ್ತು ಈ ಒಂದು ಎಲೆಕ್ಷನ್ ನಡೆಸೋದಕ್ಕೆ ಹೇಗೆ ರೆಡಿ ಆಗ್ಬೇಕು ಅಂತ ಕೂಡ ಹೇಳ್ತಾರೆ.
Congress party faced this very same decision more than 100 years ago. We were a political organization before 1927. The day Gandhiji said, we want independence, we became a resistance movement. If political parties can't function, then what can? Resistance functions. Resistance works. ರಾಜಕೀಯ ವ್ಯವಸ್ಥೆ ವರ್ಕ್ ಆಗದೆ ಇದ್ದಾಗ, ಬೇರೆ ಯಾವುದೇ ಸರ್ಕಾರ ವ್ಯವಸ್ಥೆ ವರ್ಕ್ ಆಗದೆ ಇದ್ದಾಗ, ಆಡಳಿತಗಾರರು ವರ್ಕ್ ಮಾಡದೇ ಇದ್ದಾಗ, ಆಗ ವರ್ಕ್ ಏನಾಗುತ್ತಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್, ಅಂದ್ರೆ ಪ್ರತಿಭಟನೆ, ಹೋರಾಟ. ಸೊ ಇದು ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಇದು. ಆದ್ರೆ ಬಹುತೇಕ ಇದು ಇಂಡಿಯಾ ಒಕ್ಕೂಟದವರಿಗೆ ಇದು ಬರೀ ಕೇವಲ ಇದನ್ನ ಇಂಡಿಯಾ ಒಕ್ಕೂಟದ ನಾಯಕರಿಗೆ ಅಷ್ಟೇ ಇದು ಮಾಡಿದಂತ ಭಾಷಣ ಅನ್ಕೋಬಾರ್ದು. ಇದು ಇಡೀ ರಾಷ್ಟ್ರವನ್ನ ಉದ್ದೇಶಿಸಿ ರಾಹುಲ್ ಗಾಂಧಿ ಮಾಡಿರತಕ್ಕಂಥ ಭಾಷಣ. ಸೊ ಈ ಭಾಷಣ ಈ ಭಾಷಣವನ್ನ ಬಹಳ ಪ್ರಮುಖವಾಗಿ ನಾವು ತೆಗೆದುಕೊಂಡು ವಿಶ್ಲೇಷಣೆ ಮಾಡೋ, ಎಲ್ಲರೂ ವಿಶ್ಲೇಷಣೆ ಮಾಡಬೇಕು, ಏನ್ ಹೇಳ್ತಾ ಇದಾರೆ ಇವರು ಅಂತೇಳಿ. ಸೊ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಹೋರಾಟವಷ್ಟೇ ನಮ್ಗೆ ಉಳಿದಿರ್ತಕ್ಕಂಥ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪ್ರತಿಯೊಂದು ಕೂಡ ಮಾಧ್ಯಮ, ಮೇಜರ್ ಆಗಿ ಮಾಧ್ಯಮ. ಸೊ ಅದನ್ನು ಕೂಡ ರಾಹುಲ್ ಗಾಂಧಿ ಹೇಳ್ತಾರೆ. ನೋಡ ಏನ್ ಹೇಳ್ತಾರೆ. Wherever we resist, it works. I have seen it with my own eyes. I have walked 4,000 kilometers across this country. Resistance works. You don't need political architecture. You don't need the bureaucracy. You don't need the intelligence agencies. You need the act of resistance, meaning I will resist. I will not allow injustice. Full stop. The end. It is a spirit. It is not an organization. It is a way of thinking. And whether we like it or not, that is where we will have to go. The mindset has to change. The mindset must now be, we will not fight each other. We will not give the press a chance to attack us. We will resist. You're thinking that the challenge is winning the next election. The next election is already won. Please understand, there is so much anger among the people of India that the next election is already over. The problem is the capture of the instruments of the Indian state by the RSS. The problem is that you will not have a free and fair election to win. ಸೊ ಎರಡನೇ ಈ ಮುಂದಿನ ಎಲೆಕ್ಷನ್ ಕೂಡ ಇವರು ಆಗಲೇ ಗೆದ್ದಾಗಿದೆ. ಸೊ ಗೆದ್ದಾಗಿದೆ, ಮತ್ತು ಇದನ್ನ ಬಹಳ RSS ಮತ್ತು ಬಿಜೆಪಿ ಇದನ್ನ ಹಿಡಿದಾಗಿದೆ. ನಾವು ಮತ್ತೆ ಚುನಾವಣೆ ಗೆಲ್ತೀವಿ ಅನ್ನೋದು ಜನಕ್ಕೆ ಫ್ರಸ್ಟ್ರೇಷನ್ ಬಂದಿದೆ. ಈ ಬದಲಾವಣೆ ಹೇಗಪ್ಪ ಅಂತೇಳಿ. ಸೊ ನೀವು ಮತ್ತೆ ಚುನಾವಣೆ ಗೆಲ್ತೀವಿ ಅಂತಂದ್ರೆ, ನಾವು ಗೆದ್ದಾಗಿದೆ ಅಂದ್ರೆ ಇಲ್ಲಿ ಅರ್ಥ ಈಗಾಗಲೇ ನಾವು ಗೆದ್ಬಿಟ್ಟಿದೀವಿ ಅಂತ ಹೇಳ್ತಾ ಇರೋದು. ಸೊ ಅದನ್ನ ಅವ್ರು ಆಗ್ಲೇ ಗೆಲ್ಲೋ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ನಾವು ಪ್ರತಿಭಟನೆಯನ್ನ ಮಾಡದೇ ಇದ್ರೆ ಸೊ ನಮಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಈ ಹೋರಾಟವನ್ನ ನಿಲ್ಲಿಸೋದಕ್ಕೆ ನಾವು ಅಂದ್ರೆ ಬಿಜೆಪಿಯ ಹೋರಾಟವನ್ನ ಅಂದ್ರೆ ಬಿಜೆಪಿಯ ಗೆಲುವನ್ನ ಕಟ್ಟಿ ಹಾಕೋದಕ್ಕೆ ಇರ್ತಕ್ಕಂಥದ್ದು ಮೈಂಡ್ ಸೆಟ್ ಆಗ್ಬೇಕು. ಕಲೆಕ್ಟಿವ್ ರೆಫ್ಯೂಸ್ ಇನ್ಜಸ್ಟಿಸ್. ಸೊ ನಾವು ಇನ್ಜಸ್ಟಿಸ್, ಅನ್ಯಾಯವನ್ನ ನಾವು ಪ್ರತಿರೋಧಿಸಬೇಕು. ಇದು ಗಾಂಧಿಯ ತತ್ವ. ಸೊ ಈ ಗಾಂಧಿಯ ತತ್ವಕ್ಕೆ ನೀವು ಬರಬೇಕು ನೀವು ಅಂತ ಹೇಳ್ತಾರೆ. ಸೊ ರೆಸಿಸ್ಟ್. And so we have to go into the mode of resistance. Resistance is CBSC. Resistance is NEET. Resistance is going to Greater Nicobar. Resistance is the Bharat Jodo Yatra. You get up in the morning and you say, how can I resist? And you resist. That will work. I guarantee you it will work. And from my perspective, I am more than happy to absorb any criticism from any quarter, because for me, this is a religious duty. This is a spiritual duty. This is no longer politics. And that is why I promise you, I will bear every single humiliation that I have to bear to knit this group together and make it succeed. How to proceed is very simple. We have to get away from a certain idea. Mamta ji is not 100% sure, but she is about 90% sure that her election was stolen. ಸೊ ನೀವೇನೇ ಬೈರಿ ನನಗೆ, ನಾನು ಬಯಸ್ಕೋಕ್ ಸಿದ್ಧ, ಟೀಕೆ ಮಾಡಿರ್ತೀವಿ. ಈ ಗುಂಪು ಸರಿ ಇರಬೇಕು, ಬದ್ಧವಾಗಿ ನಡಿಬೇಕು. ಸೊ ಇಲ್ಲಿರೋರಿಗೆ ಮಮತಾ ಬ್ಯಾನರ್ಜಿಗೆ 90% ಅಷ್ಟೇ ಅವರಿಗೆ ಒಂದು ನಂಬಿಕೆ ಇದೆ. ಈ ಚುನಾವಣೆ ರ್ಯಾಗ್ ಆಗಿದೆ ಅಂತೇಳಿ, ಅಂದ್ರೆ ಚುನಾವಣೆ ಕಳ್ತನ ಮಾಡಲಾಗಿದೆ ಅಂತ. ಉಳಿದವ್ರಿಗೆ ನಂಬಿಕೆ ಇಲ್ಲ, 40% ಅಷ್ಟೇ ನಂಬಿಕೆ ಇದೆ ಅಂತ ಹೇಳ್ತಾರೆ. ಸೊ ಈ 40% ನಂಬಿಕೆ ಇದ್ರೆ ಸೊ ನಾವು ಹೇಗೆ ಚುನಾವಣೆಯನ್ನು ಗೆಲ್ಲೋಕೆ ಸಾಧ್ಯ? ಸೊ ನೀವು ಸಂಪೂರ್ಣವಾಗಿ ಇಲ್ಲಿ ನಂಬಬೇಕು, ಇಲ್ಲಿ ಅನ್ಯಾಯ ಆಗಿದೆ ಅಂತೇಳಿ.
ಸೊ ಈ ಅನ್ಯಾಯ ಆಗಿರ್ತಕ್ಕಂಥದ್ದು ಅಂದರೆ ಎಲೆಕ್ಷನ್ಸ್, ಮೀಡಿಯಾ ಸಪ್ರೆಷನ್ ಎಲ್ಲವೂ ಕೂಡ ಪ್ರತಿಯೊಂದು ಇಲ್ಲಿ ಸಪ್ರೆಷನ್ ಆಗಿದೆ. ಸೊ ಈ ಸಪ್ರೆಷನ್ ಆಗಿರ್ತಕ್ಕಂಥದ್ದು, ಸೊ ಈ ನಮಗೆ ಈ ಎಲ್ಲಿ ಈ ಸಪ್ರೆಷನ್ ಏನೇನು ವಶಪಡಿಸ್ಕೊಳ್ಳಾಗಿದೆ ಅದು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಚುನಾವಣೆ ಗೆಲ್ಲದಾಗ್ಲಿ ನಮ್ಮ ಅಸ್ತಿತ್ವ ಇರೋದಿಲ್ಲ ಅಂತ ಹೇಳ್ತಾರೆ. Uddhav ji is 40% sure that his election was stolen. My brother Tejashwi is 40% sure. Listen, 100% the elections are being stolen. Please remove any doubt from your minds. And please understand that it takes years and years to build a social media presence. It does not happen organically in a week. I have 10 million YouTube followers, but my account is fully suppressed. So if you're under the impression that social media is fair and that the opposition is being supported by it, you're living in another reality. The entire architecture, media, social media, the legal system, bureaucracy, the intelligence agencies, all of it is aligned to keep this government in power. ಈ ಸರ್ಕಾರವನ್ನ ಜೀವಂತವಾಗಿಡ್ಬೇಕು ಅಂತ ಹೇಳಿ ಪ್ರತಿಯೊಂದು ವ್ಯವಸ್ಥೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಕೂಡ ಇವ್ರ ಜೊತೆ ಇದೆ. ಸೊ ಇವ್ರ ಜೊತೆ ಇದೆ ಅಂತಂದಾಗ ಬೈ ಸ್ಟ್ಯಾಂಡಿಂಗ್ ಟುಗೆದರ್, ಕ್ಲೈಮಿಂಗ್ ದ ನೆಕ್ಸ್ಟ್ ಎಲೆಕ್ಷನ್ ಆಲ್ರೆಡಿ ಒನ್. ಸೊ ಕ್ಲೈಮಿಂಗ್ ದಟ್ ದ ಬಿಜೆಪಿ is standing together, claiming that next election already won if they maintain this focus. ಸೊ ಅವರು ಈಗ ಆಲ್ರೆಡಿ ಇದನ್ನು ಮುಂದುವರಿಸಿದ್ರೆ ಅವರು ನೆಕ್ಸ್ಟ್ ಎಲೆಕ್ಷನ್ ಗೆದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಏನು ಮಾಡಬೇಕು? ಸೊ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಸೊ ನಮ್ಮನ್ನ ಮುಗಿಸ್ತಾರೆ. ಸೊ ನಾವು ಯಾರು ನಿಲ್ಲಕ್ಕಾಗಲ್ಲ ಚುನಾವಣೆಯಲ್ಲಿ ಅಂತ ಕೂಡ ಹೇಳ್ತಾರೆ. ಸೊ ಚುನಾವಣೆ ನಿಲ್ಲೋದು ಅಂದರೆ ಏನು ಅಂದರೆ ಮುಖ್ಯವಾಗಿ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥದ್ದು, ಸೊ ಇಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಪ್ರತಿಭಟನೆಗೆ ಬರಬೇಕು. ಪ್ರತಿಭಟನೆ ಮಾಡಲಿಲ್ಲ ಅಂತ ಏನಾಗುತ್ತೆ ಅನ್ನೋದು ರಾಹುಲ್ ಗಾಂಧಿ person will be in this room. We have our fights. But if you're asking me to go and hug the ex-chief minister of Kerala, I cannot and I will not, because I have an ongoing political fight with him. So we have to be flexible and we have to realize that there is a full-scale assault on us, trying to prove that the opposition is weak, is disorganized. Finally, I find that in our discussions, there is often a tinge of depression. People think, oh my God, how will we ever beat the BJP? Let me tell you, it is easy to beat them if we stand together and resist. In the last election, nobody in this room except me believed that we could beat the BJP. Now everybody in this room must start believing that we will defeat them. You start with that belief, and I guarantee you, state after state, election after election, whether they cheat or don't cheat, they will fall. Thank you very much. ಸೊ ಇದು ರಾಹುಲ್ ಗಾಂಧಿಯವರ ಮಾತು. ಅಂದರೆ ನಾವು ಒಗ್ಗಟ್ಟಾಗಿದ್ದರೆ ಈ ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ ಅಂತ. ಇಷ್ಟೆಲ್ಲ ಹೇಳಿದ್ರು ಈಗಾಗಲೇ ಸೊ ಎಡಪಕ್ಷಗಳು ರಾಹುಲ್ ಗಾಂಧಿ ವಿರುದ್ಧ ಈ ಟೀಕೆಯನ್ನು ಮುಂದುವರಿಸಿದ್ದಾರೆ. ಸೊ ಇದು ಅಂದರೆ ಮುಂದುವರಿಸ್ತಾ ಇದ್ದಾರೆ ಅಂತಂದರೆ ಅದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಈ ಮಾತುಗಳು. ಸೊ ಅರ್ಥ ಆಗಿಲ್ಲ, ಮತ್ತು ಕನ್ವಿನ್ಸ್ ಆಗಬೇಕು, ಡಿಸ್ಕಷನ್ ಮಾಡಬೇಕು, ಮತ್ತು ಬಹಿರಂಗವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು. ಸೊ ಇದು ಕೂಡ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣವನ್ನು ಬಿಡುಗಡೆ ಮಾಡಿದ್ರು. ಸೊ ಬಿಡುಗಡೆ ಮಾಡಿದ ಉದ್ದೇಶ ಇಷ್ಟೇ. ತುಂಬ ಸ್ಪೆಕ್ಯುಲೇಷನ್ ಇತ್ತು, ಅಂದರೆ ಆ ಸ್ಪೆಕ್ಯುಲೇಷನ್ಸ್ ಮೂಲಕ ಅಂದರೆ ಇಂಡಿಯಾ ಒಕ್ಕೂಟ ಹೊಡೆದೋಗಿದೆ, ಇಂಡಿಯಾ ಒಕ್ಕೂಟದಲ್ಲಿ ಅಸ್ತಿತ್ವ ಇಲ್ಲ ಅಂತೇಳಿ. ಸೊ ಆ ಸ್ಪೆಕ್ಯುಲೇಷನ್ ತಡೆಯೋಕ್ಕೋಸ್ಕರನೇ ರಾಹುಲ್ ಗಾಂಧಿ ಭಾಷಣವನ್ನು ಬಿಟ್ಟಿದ್ರು. ಸೊ ಇದಕ್ಕೆ ಉತ್ತರ ಎಡಪಕ್ಷಗಳು ಇಲ್ಲ. ಪಿಣರಾಯಿ ಅವರು ಎಷ್ಟು ಮಟ್ಟಿಗೆ ಅವರ ಮಗಳ ಹೆಸರು ನಡೆದಂತಹ ಅಕ್ರಮಗಳು ಮತ್ತು ಅವರು ಎಷ್ಟು ಮಟ್ಟಿಗೆ ಬಿಜೆಪಿ ಜೊತೆ ಅವರು ಕೊಲೈಡ್ ಆಗಿದ್ರು, RSS ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸೊ ಇದನ್ನು ಅವರು ಪಕ್ಷವಾಗಿ ಸಮರ್ಥಿಸ್ಕೊಳ್ಳೇಬೇಕಾಗತ್ತೆ. ಸೊ ಈ ರೀತಿಯ ಸಮರ್ಥನೆ ಮಾಡ್ತಾ ಹೋದ್ರೆ ಕೊನೆಗೆ ಎಲ್ಲಿ ಬಂದು ನಿಂತ್ಕೋತೀವಿ ಅಂತಂದ್ರೆ, ಈವನ್ ಕಾಂಗ್ರೆಸ್ ಪಾರ್ಟಿಲಿ ಕೂಡ RSS ಅನ್ನು ಸಮರ್ಥಿಸೋದಿದ್ದಾರೆ, RSS ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದಾರೆ. ಸೊ ಇಂಥವ್ರಿಂದಲೇ ಸೊ ಈ ಹೋರಾಟವನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟೆಲ್ಲ ಮಾತುಗಳು ರಾಹುಲ್ ಗಾಂಧಿಯವರಿಗೆ ಎಲ್ಲಿ ಸ್ಫೂರ್ತಿ ಆಯಿತು ಅಂದರೆ, ಸೊ ಅವರು ಗಾಂಧಿ ಇದೇ ರೀತಿ ಮಾತನಾಡಿದ್ರು ಸೌತ್ ಆಫ್ರಿಕಾದಲ್ಲಿ. ಸೊ ಅಟೆನ್ಬರೋ ಅವರ ಸಿನಿಮಾದ ಒಂದು ದೃಶ್ಯದ ಮಾತುಗಳು ನಿಮಗೆ ರಾಹುಲ್ ಗಾಂಧಿಗೆ ಈ ಸ್ಫೂರ್ತಿ ಎಲ್ಲಿಂದ ಬಂತು ಅಂತ ಅನ್ಸುತ್ತೆ ನೋಡಿ. I want to welcome you all. Every one of you. We have no secrets.
let us begin by being clear about General Smuts' new law. All Indians must now be fingerprinted, like criminals, men and women. No marriage other than a Christian marriage is considered valid. Under this act, our wives and mothers are whores, and every man here is a bastard. He has become quite good at this. And a policeman passing an Indian dwelling, I will not call them homes, may enter and demand the card of any Indian woman whose dwelling it is. Understand? He does not have to stand at the door. He may enter. I will not allow it. I swear to Allah, I'll kill the man who offers that insult to my home and my wife, and let them hang me. I say, talk means nothing. Kill off your officials before they disgrace one Indian woman. Then they might think twice about such laws. In that cause, I would be willing to die. I praise such courage. I need such courage because in this cause I too am prepared to die. But, my friend, there is no cause for which I am prepared to kill. Whatever they do to us, we will attack no one, kill no one, but we will not give our fingerprints, not one of us. They will imprison us, they will fine us, they will seize our possessions, but they cannot take away our self-respect if we do not give it to them. Have you been to prison? They beat us and torture us. I say that we I am asking you to fight against their anger, not to provoke it. We will not strike a blow, but we will receive them, and through our pain, we will make them see their injustice, and it will hurt, as all fighting hurts. But we cannot lose. We cannot. They may torture my body, break my bones, even kill me. Then they will have my dead body, not my obedience. ಸೊ ಇದು ಮಹಾತ್ಮ ಗಾಂಧಿಯವರ ನುಡಿ. ಸೊ ಈ ನುಡಿಯಿಂದಲೇ ರಾಹುಲ್ ಗಾಂಧಿ ಸ್ಫೂರ್ತಿ ಪಡೆದಿದ್ದಾರೆ ಅಂತ ಅನ್ಕೋತೀನಿ. ಸೊ ಇದನ್ನ ನಾವು 2019 ಹೇಳ್ತಾರೆ. ಸೊ ಈಗಲಾದರೂ ಇಂಡಿಯಾ ಒಕ್ಕೂಟ ಎಚ್ಚೆತ್ಕೊಂಡ್ರೆ ಸೊ ಈ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯ. ಚುನಾವಣೆ ಅಷ್ಟೇ ಅಲ್ಲ, ಒಂದು ಪ್ರಜಾಪ್ರಭುತ್ವವನ್ನ, ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನ, ಈ ದೇಶದ ಆರ್ಥಿಕತೆಯನ್ನ ತರೋದಕ್ಕೆ ಕನಿಷ್ಠ ಅಂದ್ರೆ ನಮ್ಗೆ ಇನ್ನು 20 ರಿಂದ 30 ವರ್ಷ ವಾಪಸ್ ಬೇಕಾಗುತ್ತೆ. ಸೊ ಹಾಳು ಮಾಡಿರೋದನ್ನ. ಸೊ ಈ ಕುರಿತಂತೆ ಜನ ಎಚ್ಚೆತ್ಕೊಳ್ಳಿ, ಬನ್ನಿ ಬೀದಿಗೆ ಮಾತನಾಡೋಣ. ಸೊ ಮಾತನಾಡಿ ಹೋರಾಟವನ್ನು ಮಾಡಿ ಎಲ್ಲವನ್ನು ಉಳಿಸೋಕೆ ಸಾಧ್ಯ. ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಇದೆ, ರೆಸಿಸ್ಟ್ ಮಾಡೋಣ. ಕರ್ನಾಟಕ ಸರ್ಕಾರ ಇದೇ ಕರ್ನಾಟಕದಲ್ಲಿ ಬಿಡದಿ ಸುತ್ತಮುತ್ತ ಮತ್ತು ಬೆಂಗಳೂರು ಸುತ್ತಮುತ್ತ 1 ಲಕ್ಷ ಎಕರೆ ಜಮೀನನ್ನ, ಫಲವಾದ ಕೃಷಿ ಜಮೀನನ್ನು ವಶಪಡಿಸ್ಕೊಳ್ತಾರೆ. ಇದನ್ನು ಕೂಡ ರೆಸಿಸ್ಟ್ ಮಾಡೋಣ, ಬನ್ನಿ. ನಮಸ್ಕಾರ.